ಇಲ್ಲ ನಾನು ಪ್ಯಾಕಿಂಗ್ ಎಲ್ಲ ಮಾಡಿ 1.5 hour ಮನ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಪ್ಯಾಕ್ ಮಾಡಿ ಹೊರಡ್ತಾ ಇರೋದು ಗೈಸ್. ಎಲ್ಲರನ್ನು ಬೇಗ ಬಾ ಅಂತ ರಾತ್ರಿ ಕಾಲಲ್ಲಿ ಹೇಳ್ಬಿಟ್ಟು ಮೇಡ್ ಇನ್ ಇಂಡಿಯಾ ಎಲ್ಲಾನು ಬಜಾಜ್. ಇದು ಅದು ಗೋಲ್ಡ್ ಪ್ಲೇಟೆಡ್ ಗೋಲ್ಡ್ ಅನ್ನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ಒಂದು ಅಲ್ಟಿಮೇಟ್ ರೈಡ್ ಪ್ಲ್ಯಾನ್ ಆಗಿದೆ ಅಂತ ಹೇಳಿದೆ. ಸೊ ಆ ರೈಡ್ನ ಎಕ್ಸಿಕ್ಯೂಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬ್ಯಾಗೆಲ್ಲ ರೆಡಿ ಇದೆ, ಕಿಳ್ಕಿ ಗಾಡಿಕಿ ಬಂಜಿ ಕಾರ್ಡ್ ಎಲ್ಲ ಫುಲ್ ಗಾಡಿ ವಾಶ್ ಮಾಡಿ ಮೇಲೆ ಊರಿಗೆ ಹೋಗಿದೆ. ಹೇಳ್ತೀನಿ ಒಂದು ಹೋಗ್ಬೇಕಾರೆ ಅಷ್ಟವರೆಲ್ಲ. ಸೊ ಫುಲ್ಲು ಬಟ್ಟೆ ಹಾಕಿ ಮುಚ್ಚಿಬಿಟ್ಟು ಗಾಡಿ ಫುಲ್ ಒಸಿ ಚೈನ್ ಎಲ್ಲ ಕ್ಲೀನ್ ಮಾಡಿ ನಿಲ್ಸಿದ್ದು. ಸೊ ಗಾಡಿ ಆಚೆ ತೆಗಿಯೋಣ ಫಸ್ಟು. ನಾನು ಗಾಡಿ ಕೋಲ್ಸ್ಟರ್ ಹಾಕಬೇಕು. ಆಮೇಲೆ ಈ ಬ್ಯಾಗೆಲ್ಲ ಫಸ್ಟು ಟೈಮ್ ಮಾಡ್ತೀನಿ, ನಿಮ್ಗೆ ಆಮೇಲೆ ಸಿಗ್ತೀನಿ, ಹೇಳ್ತೀನಿ ನಿಮಗೆಲ್ಲ ಏನೇನು ಪ್ಲ್ಯಾನ್ ಏನೇನಿದೆ ಅಂತೆಲ್ಲ. 3 days ಟ್ರಿಪ್ ಗೈಸ್, ಅಲ್ಟಿಮೇಟ್ ಆಗಿರೋದು ಕಂಟೆಂಟ್ಸ್ ಎಲ್ಲ ನೋಡ್ದಾಗಿರಿ ಗೈಸ್. ನಿಮ್ಮ ಗಾಡಿನ ಮನೆಯಿಂದ ಆಚೆ ತೊಗೊಂಡು ಸ್ಟಾರ್ಟ್ ಮಾಡಿಸೋದು ಮುಗಿದು ಕತೆ. ಅಲ್ಲಿ ಬೇರೆ ಬೈತಾರೆ ಗಾಡಿ ಸ್ಟಾರ್ಟ್ ಮಾಡೋ ಸೌಂಡ್ ಬರುತ್ತೆ, ಪಾಪ ಮನೆಗಿರುತ್ತೆ ಅಂತ. ಸೊ ಅಲ್ಲಿಂದ ತಿಳ್ಕೊಂಬಂದು ಇಲ್ಲಿ ನೀವು ಕೋಲ್ಡ್ ಸ್ಟಾರ್ಟ್ ಹಾಕ್ಬಿಟ್ಟು ಅಲ್ಲಿರೋ ಲಗೇಜ್ ಅಂತ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದೆ. ಅಲ್ಲಿ ಮತ್ತೆ ಹತ್ರ ಕಟ್ಕೊಳ್ಳೋಣ ಅಂತ ಸುಧಾರಿಸ್ಕೊಬಿಡ್ತೀನಿ. ಓಕೆ, ಗಾಡಿ ಎಲ್ಲ ರೆಡಿಯಾಗಿದೆ, ಪೆಟ್ರೋಲ್ ಇದೆ. ನೆಕ್ಸ್ಟ್ ಎಲ್ಲ ಒಂದು ಕಡೆ ಹಾಕ್ಸ್ಕೊಬೇಕು ಅಷ್ಟೇ. ಗಾಡಿ ಸ್ಟಾರ್ಟ್ ಮಾಡಿ ಬರ್ತಾ ಡೈರೆಕ್ಟ್ ಇಲ್ಲಿಂದ ಹೊರಡೋದು. ಹೇಳ್ತೀನಿ ಪ್ಲ್ಯಾನ್ ನೆಕ್ಸ್ಟ್ ಏನ್ಬಿಟ್ಟು. ನೋಡಿ ನಮ್ಮ ಅಮ್ಮ ಬಂದವ್ರು ಬಾಯ್ ಮಾಡೋಕ್ಕೆ ಬಾಯ್. ಹಾಂ, ಗಾಡಿ ಹೆಲ್ಮೆಟೆಲ್ಲ ತೊಗೊಂಡಾಯ್ತು. ಅಲ್ಲಿ ಬ್ಯಾಗ್ ಬರ್ತಾಯಿದೆ. ಹೊರಡುವ ಬನ್ನಿ ಗಾಯ್ಸ್, ಹೊರಡುವ. ಅಲ್ಲಿ ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಇನ್ನೊಂದು ಗಾಡಿ ಎತ್ಕೊಂಡು ಅಲ್ಲಿಂದ ಹೊರಡುವ. ಅಲ್ಲಿ 220 ಸರ್ವಿಸ್ ಬಿಟ್ಟಿದ್ದಲ್ಲ, ಸೊ ತೊಗೊಂಡು ಹೊರಡೋದಷ್ಟೇ. ಬನ್ನಿ ಹೊರಡುವ ಗೈಸ್. ಆಲ್ ಸೆಟ್. ನಮ್ಮ ಅತ್ತೆ ಮಗ ಅವಾಗ ಫೋನ್ ಹಾಕಿದ್ದು ಬರ್ತೀನಿ ಅಂತ ಹೇಳ್ದವ, ಇನ್ನೂ ಬಂದಿಲ್ಲ, ಕಾಣಿಸ್ತಾನೆ ಇಲ್ಲ. ಫೋನ್ ಮಾಡ್ರೆ ಬಂದೆ 2 ನಿಮಿಷ ಅಂತವನೇ. ಎಲ್ಲ ಬಂಜಿ ಗಾಡಿ ಎಲ್ಲ ಕಟ್ಟಾಯಿತು ಗಾಡಿಗೆ. ಕಾಣಿಸ್ತಿದೆ ಗಾಡಿ ನೋಡ್ಬೋದು, ಎಲ್ಲ ಸೆಟ್ ಆಗಿದೆ. ಅವ್ನು ಬರಬೇಕಾಯ್ತಾ ಇದ್ದೀವಿ, ಬರಲಿ ಅಂದ್ಬಿಟ್ಟು. ಸೊ ಹೋಗ್ತಾ ಇರೋದು ಇದೊಂದು ಗಾಡಿ, ಅಲ್ಲಿದೆ NS, ಅದೊಂದು R220 ಒಂದು. ಸೊ ಅಲ್ಲಿದೆಲ್ಲ 220 ಒಂದು. ಸೊ ಅವ್ನು ಬರಲಿ ಅಂತ ಕಾಯ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ ಅವನು. ನೋಡುವ ಬರಲಿ. ಏನಂದರೆ ನಿನ್ನೆ ಊರಲ್ಲಿ ಹಬ್ಬ ಇತ್ತು ಆಯಿತಾ. ಸೊ ಅಲ್ಲಿ ಊರಿಗೆ ಹೋಗ್ಬಿಟ್ಟು ಹಬ್ಬ ಎಲ್ಲ ಮುಗಿಸ್ಕೊಂಡು ನೈಟ್ ಎಷ್ಟು ನಾಡಿದ್ದು ಇವತ್ತಂದರೆ 28 ನಾವು ಟ್ರಿಪ್. ಮಾರ್ನಿಂಗ್ ಇವಾಗ ಬಂದುಬಿಟ್ಟು 3:50 ಅನ್ನೋಂಗೆ ಎದ್ದಿದ್ದು. 27th ಊರಲ್ಲಿ ಹಬ್ಬ ಆಯಿತು. ಸೊ ಹಬ್ಬ ಮುಗಿಸ್ಕೊಂಡು ತಿರ್ಗಾ ನೈಟ್ ವಾಪಸ್ ಊರಿಂದ ಬೆಂಗಳೂರಿಗೆ ಬಂದು, ಸೊ ಬೆಂಗಳೂರು ಒಂದು 2 hour ನಿದ್ದೆ ಮಾಡಿ, ಸೊ ಇವಾಗ ಎದ್ದು ಗಾಡಿ ಊರಿಗೆ ಹೋಗೋಕ್ಕಿಂತ ಮುಂಚೆನೇ ನಿಲ್ಲಿಸಿದೆ. ಸೊ ಎಲ್ಲ ಆಯಿತು. ಸೊ ಹಬ್ಬ ಮುಗಿಸ್ಕೊಂಡು ಡೈರೆಕ್ಟ್ ರಾತ್ರಿ ಬಂದು 1.5 hour ಏನೋ ರಾತ್ರಿ ಪ್ಯಾಕಿಂಗ್ ಮಾಡಿರಲಿಲ್ಲ ನಾನು. ಪ್ಯಾಕಿಂಗ್ ಎಲ್ಲ ಮಾಡಿ 1.5 hour ಮನ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಪ್ಯಾಕ್ ಮಾಡಿ ಹೊರಡ್ತಾ ಇರೋದು ಗೈಸ್. ಸೊ 3 days ಟ್ರಿಪ್ ಇರೋದು. ಸೊ ಮೈಸೂರು ಮತ್ತು ಮಡಿಕೇರಿ ಅಂತ ಪ್ಲ್ಯಾನ್ ಇರೋದು. ನೋಡುವ, ಮೈಸೂರಲ್ಲಿ ಏನು ನೋಡೋಕ್ಕಾಗಲ್ಲ, ಆಲ್ಮೋಸ್ಟ್ ಅಲ್ಲಿ ಮಡಿಕೇರಿಲೇ ಪ್ಲೇಸಸ್ ಎಲ್ಲ ನೋಡೋದು. ನೋಡುವ, ಹೋಗೋದಕ್ಕೆಲ್ಲ ನಿಮ್ಮನ್ನು ತೋರಿಸ್ತೀನಿ ಅಂತ. ನೋಡಿ ಎಲ್ಲರೂ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹೋಗೋ ಜರ್ನಿ ಆಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ ನಿಮ್ಗೂ. ಬರಲಿ, ನಮ್ಮ ಅತ್ತೆ ಮಗಂಗೆ ವೆಯ್ಟಿಂಗ್. ಅವ್ನು ಬಂದರೆ ನಮ್ಮಣ್ಣ ಇಲ್ಲಿಂದ ಹೊರಡೋದು ಅಷ್ಟೇ. ಎಲ್ಲರನ್ನೂ ಬೇಗ ಬಾ ಅಂತ ರಾತ್ರಿ ಕಾಲಲ್ಲಿ ಹೇಳ್ಬಿಟ್ಟು ಎಲ್ಲ ಬಂದಾದ್ಮೇಲೆ ಹೆಂಗೆ ನಡ್ಕೊಬತ್ತವನೇ ಬ್ಯಾಗ್ ಎತ್ಕೊಂಡು ಇವಾಗ. ಹಾ ಲೇ ಅಷ್ಟೇ. ಊರಿಂದ ಬಂದ್ಬಿಟ್ಟಿದ್ದೀವಿ ಗೈಸ್. ನಾನೆಲ್ಲ ಮನೇಲೆ ಮಲ್ಕೊಂಡು ಬೇಗ ಬಂದಿರೋ, ಲೇಟಾಗಿ ಬಂದವನು ನೋಡಿ. ಇವಾಗೆಲ್ಲ ಕಟ್ತಾರೆ, ಈಗ ಕಟ್ಬಿಟ್ಟು ಇಲ್ಲಿಂದ ಹೊರಡುವ. ಅಲ್ಲಿ ನಮ್ಮ ಹಳೆ ಗಾಡಿ ನೋಡಿ, ಹಳೆ ಗಾಡಿ ಸರ್ವಿಸಲ್ಲಿ ಆಗಿದೆ. ಫಾಗ್ ಲೈಟಲ್ಲಿ ಹಾಕ್ಸಿದ್ವಿ, ಇದಕ್ಕೆ ಫುಲ್ ಸರ್ವಿಸ್ ಆಗಿದೆ. ಇದು ಸ್ಟಾರ್ಟ್ ಮಾಡ್ತಾರೆ ಎತ್ಕೊಂಡು. 4 ಜನ ಹೋಗ್ತಾ ಇರೋದು, 4 ಗಾಡಿ 3 ದಿವಸ. ಬನ್ನಿ ಗೈಸ್, ನೋಡೋಣ ಜರ್ನಿ ಹೆಂಗಿರುತ್ತೆ ಅಂತ ಎಲ್ಲ ನಿಮ್ಗೆ ತೋರಿಸ್ತೀನಿ, ಶೇರ್ ಮಾಡ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಬನ್ನಿ, ಹೇಗಿರುತ್ತೆ ನೋಡುವ. ಈಗ ತಿರ್ಗಾ ಇಲ್ಲ ಪೆಟ್ರೋಲ್ ಬಂಕ್ ಸೈಡ್ ಹಾಕಿದ್ದೀವಿ. ಇನ್ನೊಂದು ಗಾಡಿ ಪಲ್ಸರ್ ನಮ್ಮ ಮತ್ತೆ ಮಗಂದು NS ತೊಗೊಂಡಿದ್ದು ಸ್ವಲ್ಪ ಏರ್ ಕಮ್ಮಿ ಆಗಿಬಿಟ್ಟಿತ್ತು. ಸೊ ರೇಲಿಡ್ಸೋಣ ಅಂದರೆ ಇನ್ನೂ ಯಾವ ಅಂಗಡಿನ ಓಪನ್ ಆಗಿಲ್ಲ. ಅಷ್ಟು ಬೆಳಗ್ಗೆ ಹೊರಟಿದ್ದೀವಿ ನಾವು. ಸೊ ಅದಕ್ಕೆಲ್ಲ ಮನೇಲಿ ಏರ್ ಪಂಪ್ ಇದೆ, ಸ್ವಲ್ಪ ಹೊಡ್ಕೊಂಡ್ಬಿಡ್ತೀನಿ ಅಂತ. ಹೊಡ್ಕೊಂಡ್ಬಂದ್ಮೇಲೆ ತಿರ್ಗಾ ರೈಟ್ ಕಂಟಿನ್ಯೂ ಆಗುತ್ತೆ. ನೋಡ್ತಾರೆ ಇನ್ನೂ Instagram ಯಾರು ಪೇಜ್ ಫಾಲೋ ಮಾಡ್ಕೊಳ್ಳಿ. ಲೈವ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೆಕ್ಸ್ಟು ಯಾವುದೇ ಎಲ್ಲರೂ ಆಚೆ ಹೋದ್ರೂ ಏನಿದ್ರು ಲೈವ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಕ್ರೇಜಿ ರೀಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಯಾರು ಫಾಲೋ ಮಾಡಿಲ್ಲ Instagramಲ್ಲಿ ಫಾಲೋ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಫಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಗೋಲ್ಡನ್ ಟೆಂಪಲ್ಲು. ಇಲ್ಲಿಂದ 250 kilometers ಸಮಥಿಂಗ್ ಏನೋ ಇದೆ. ಬನ್ನಿ, ಇವಾಗ ಅದನ್ನೆಲ್ಲ ತೋರಿಸ್ತೀನಿ ಅಂತ. ನೋಡಿ, ನೀವು ವೆಯ್ಟ್ ಮಾಡ್ತಾರೆ, ಎಲ್ಲ ಪಕ್ಕ ಆಯ್ತದೆ. ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ ಶೆಲ್ಗೆ. ಸೊ ಎಲ್ಲರ ಗಾಡಿ ಫಿಲ್ ಮಾಡಿಸ್ತಾರೆ. ನಾನು ಫುಲ್ ಟ್ಯಾಂಕ್ ಮಾಡಿಸ್ಬಿಡ್ತೀನಿ, ನಂದು 2 ಪಾಯಿಂಟ್ ಬರುತ್ತೇನೋ. ಸೊ ಇಲ್ಲಿಂದ ಫ್ಯೂಲ್ ಅಪ್ ಮಾಡ್ಕೊಂಡು ಡೈರೆಕ್ಟ್ ಎಲ್ಲೇ ಸ್ಟಾಪ್ ಇಲ್ಲ ಹಾಕಿದ್ರೆ ಟಿಫನ್ಗೊಂದು ಸ್ಟಾಪ್ ಹಾಕ್ತೀವಿ ಹಾಕಿದ್ರೆ. ಸೊ ಡೈರೆಕ್ಟ್ ಇಲ್ಲಿಂದ ನೋಡಿ ಬ್ಲಾಗ್ ಮಾಡ್ತಾವೆ. ಡೈರೆಕ್ಟ್ ಇಲ್ಲಿಂದ ಟಿಫನ್ ಸ್ಟಾಪ್ ಹಾಕ್ಬಿಟ್ಟು ತಿನ್ಕೊಂಡು ಡೈರೆಕ್ಟ್ ಹೊರಡ್ತೀವಿ. ಬನ್ನಿ ನೋಡುವ ಹೇಗಿರುತ್ತೆ ಅಂದ್ಬಿಟ್ಟು ರೈಡೆಲ್ಲ. ಸೊ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ, ಫುಲ್ ಮಾಡಿಸ್ತೀವಿ ಪೆಟ್ರೋಲ್ ಗೈಸ್. ಕಾಫಿ ಬ್ರೇಕ್ ಎಲ್ಲ ಕಾಫಿ ತೊಗೊಂಡು ಕುಡಿತಾ ಇದ್ದೀವಿ. ಕಾಫಿ ಬ್ರೇಕ್ ಗಾಡಿ ಎಲ್ಲ ನಿಲ್ಲಿಸ್ತೀವಿ ನೋಡಿ.
ಬೆಳಕಾಗಿದೆ ಆಲ್ಮೋಸ್ಟ್ ಅಲ್ಲಿ. ಸನ್ಸೆಟ್ ಸನ್ರೈಸ್ ಆಗ್ತದೆ ಇಲ್ಲಿ ಬೇರೆ. ಸನ್ರೈಸ್. ಗಾಡಿ ಎಲ್ಲ ನಿಲ್ಸಿದ್ವಿ, ಕಾಫಿ ಕುಡಿತಾ ಇದೀವಿ ಗೈಸ್. ಕಾಫಿ ಕುಡ್ಕೊಂಡು ಡೈರೆಕ್ಟ್ ತಿರ್ಗಾ ಹೊರಡೋದು. ಗಾಡಿ ಎಲ್ಲ ಹಾಕ್ಬಿಟ್ಟು ಗೈಸ್ ಫೋಟೋ ತೊಗೊಂಡ್ವಿ. ನೋಡಿ ಫೋಟೋ ಹಾಕೋತವ್ರೆ. ಫೋಟೋ ಎಲ್ಲ ತೊಗೊಂಡಾಯ್ತು. ಒಳ್ಳೆ ಸನ್ರೈಸ್ ಜೊತೆ ಕಾಫಿ ಕುಡ್ದು ಡೈರೆಕ್ಟ್ ಇಲ್ಲಿಂದ ಹೊರಡ್ತೀವಿ. ನೆಕ್ಸ್ಟ್ ಸ್ಟಾಪ್ ಹಾಕೋರೆ ನಿಮಗೆ ಸಿಗ್ತೀನಿ, ಬನ್ನಿ ನೋಡುವ. ನೋಡಿ ಏನು ಕೋಇನ್ಸಿಡೆನ್ಸ್ ಅಂದರೆ ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರದು ಬಜಾಜ್, ಇಂಡಿಯನ್ ಬ್ರ್ಯಾಂಡ್, ಮೇಡ್ ಇನ್ ಇಂಡಿಯಾ. ಫಸ್ಟ್ ಇಂಡಿಯನ್ ಬ್ರ್ಯಾಂಡ್ನ ಬೆಳೆಸೋಣ ಗೈಸ್, ಆಮೇಲೆ ಮಿಕ್ಕಿದೆ ಏನಿದ್ರು. ಸೊ ಮೇಡ್ ಇನ್ ಇಂಡಿಯಾ ಎಲ್ಲನೂ ಬಜಾಜ್. ಇದು ಬಜಾಜ್, ಇದು ಬಜಾಜ್, ಬಜಾಜ್ ಬಜಾಜ್ ಎಲ್ಲ ಬಜಾಜ್. ಬನ್ನಿ ಹೊರಡುವ. ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ ಗೈಸ್. ಗಾಡಿ ಬಂದು ಮೈಸೂರಲ್ಲಿ ಸ್ಟಾಪ್ ಹಾಕಿದ್ದೀವಿ. ಇವಾಗ ಟಿಫನ್ ತಿನ್ನಕ್ಕೆ ಬಂದಿದ್ದೀವಿ. ಬನ್ನಿ ಏನು ಟಿಫನ್ ತಿಂತೀನಿ ನಿಮಗೂ ತೋರಿಸ್ತೀನಿ. ಗಾಡಿಯಲ್ಲಿ ಹಾಕಿದ್ದೀವಿ ನೋಡಿ. ಇವಾಗ ಜಸ್ಟ್ ಬಂದು ಹಾಕ್ಬಿಟ್ಟು ಟಿಫನ್ ತಿನ್ನಕ್ಕೆ ಬಂದಿದ್ದೀವಿ. ಬನ್ನಿ ತಿನ್ನುವ. ಇದೆ ಕೇಳಿಬಿಟ್ಟು ನಾನು ಆರ್ಡ್ರ್ ಮಾಡ್ಕೊಂಡು ತಿನ್ನುವ. ಬನ್ನಿ ಗೈಸ್. ಎಲ್ಲ ಮಾಡಾಯಿತು. ಗಾಡಿ ತೆಗಿತಿದ್ದಾರೆ. ನಾನು ಫುಲ್ ಎಲ್ಲ ತಿರ್ಗಾಕ್ಯಾರಪ್ಪ ಅದೇ ವಾಪಸ್ಸು. ಇವಾಗ ನೋಡಿ ಗಾಡಿ ಇಲ್ಲಿದೆ. ಇಲ್ಲೊಂದು 220 ಇಂಚ್ ನೋಡಿ ಅಷ್ಟೇ. ಇವಾಗ ಗ್ಲೌಸ್ ಹಾಕೊಂಡು ತಿರ್ಗಾ ವಾಪಸ್ ರೈಸ್ ಸ್ಟಾರ್ಟ್ ಮಾಡೋಣ. ಬನ್ನಿ ಗಾಡಿ. ಒಂದು ಅಲ್ಲೇ 2 ಪಾಯಿಂಟ್ ಡಮಾರ್ ಆಗಿದೆ. 2 ಪಾಯಿಂಟ್ ಹೋಗ್ಬಿಟ್ಟಿದೆ ನೋಡಿ. ತೋರಿಸ್ತೀನಿ ಇವಾಗ. ಸ್ಟ್ಯಾಂಡ್ ಹಾಕಿದಕ್ಕೆ 1 ಪಾಯಿಂಟ್ ಜಾಸ್ತಿ ತೋರಿಸ್ತಿದೆ. 127 ಕಿಲೋಮೀಟರ್ಸ್ 2.1. ಸರಿ ಇದರಪ್ಪ ಹೊರಡೋಣ ಬನ್ನಿ. ಇಲ್ಲಿಂದ ಇನ್ನು 80 ಕಿಲೋಮೀಟರ್ಸ್ ಇದೆ. ಡೈರೆಕ್ಟ್ ಗೋಲ್ಡನ್ ಟೆಂಪಲ್ ಹತ್ರ ಹೋಗ್ಬೇಕಾದ್ರೆ ಸಿಗ್ತೀನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ತಿರ್ಗಾ ಹತ್ರ ಗೋಪ್ರ ಎಲ್ಲ ಹಾಕೊಂಡು ತಿರ್ಗಾ ವಿಡಿಯೋ ಗೋಪ್ರ ಇಲ್ಲ ಮೇನ್ ತಿರ್ಗಾ ಫೋನ್ ಹಾಕೊಂಡು ಯಾರು ನಿಲ್ಸ್ಬೇಕು ಅದಕ್ಕೆ ಡೈರೆಕ್ಟ್ ಗೋಲ್ಡನ್ ಟೆಂಪಲ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ. ಓಕೆ ಗೈಸ್, ಜಸ್ಟ್ ಗೋಲ್ಡನ್ ಟೆಂಪಲ್ ಪಾರ್ಕಿಂಗ್ ಬಂದು ಗಾಡಿ ಪಾರ್ಕ್ ಮಾಡಿ ಎಲ್ಲ ಗಾಡಿನೂ ನಿಂತ್ಕೊಂಡು ಲಗೇಜ್ ಎಲ್ಲ ಇಡ್ತಾ ಇದ್ದೀವಿ. ಬರೀ ಹೆಲ್ಮೆಟ್ ಮಾತ್ರ ತೊಗೊಂಡು ಹೋಗ್ತಾ ಇದ್ದೀವಿ. ಲಗೇಜಲ್ಲೆಲ್ಲ ಇಡ್ತಾ ಇದ್ದೀವಿ. ಫುಲ್ ಬಿಸಿಲು ಅಂದರೆ ಬಿಸಿಲು ಗೈಸ್. ಫುಲ್ಲು ಟಿ ಶರ್ಟ್ ಹೊಡೆ ನೆಂದೋಗ್ಬಿಟ್ಟಿದೆ. 6 ಇಂಚಿಗೆ ಶೆಕೆ ಅಪ್ಪ. ಎಲ್ಲ ಪಾರ್ಕಿಂಗ್ ಮಾಡ್ತಾ ಇದೀವಿ ಗಾಡಿ. ಪಾರ್ಕ್ ಎಲ್ಲ ಮಾಡಾಗಿದೆ ನೆರಳು ಕೆಳಗಡೆ. ಹೋಗಿ ಇದೇನೆ ಗೋಲ್ಡನ್ ಟೆಂಪಲ್ ನೋಡಿ. ಇಲ್ಲ ಕಾಣಿಸ್ತಾ ಇದೆಯಲ್ಲ ನೋಡಿ, ಸ್ವಲ್ಪ ಗೋಲ್ಡನ್ ಕಲರ್ ಕಾಣಿಸ್ತಿದೆ. ಸೊ ಅದೇ ಗೋಲ್ಡನ್ ಟೆಂಪಲ್ಲು ಎಂಟ್ರೆನ್ಸ್ ಸ್ಟಾರ್ಟಿಂಗು ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಅದೇ ಹೊರಡೆ ಹೋಗ್ತೀನಿ. ವೀಡಿಯೋ ಅಲೋ ಇದ್ದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಆಚೆ ತೋರಿಸ್ತೀನಿ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ವೀಡಿಯೋ ಅಲೋ ಇಲ್ಲ ಅಂದರೆ ಅಲ್ಲಿ ಹೋಗಿ ಮಾಡೋಕೆ ಹೋದ್ರೆ ಫೋನ್ ಕಿತ್ಕೊತಾರೆ. ಅಲೋ ಇದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ 1-2 ಫೋಟೋಸ್ ಹಾಕಿರ್ತೀನಿ ಗೂಗಲ್ ಅಂತ ತೆಗೆದ್ಬಿಟ್ಟು ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಏನಾಗೋದು ಅದು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅದನ್ನು ತೋರಿಸ್ತೀನಿ. ಬಿಡದೇ ಅದೇನು ಮಾಡಲಿ ನಿಂಗೆ. ಸೊ ಬನ್ನಿ ಗೈಸ್ ನೋಡುವ ಬಿಡ್ತಾರಾ ಇಲ್ವಾ ಏನು ಮಾಡೋಣ ನೋಡೋಣ ಬನ್ನಿ. ಇದೆ ಎಂಟ್ರೆನ್ಸ್. ಇದೆ ಎಂಟ್ರೆನ್ಸ್. ಅಲ್ಲೋ ಬರ್ತಾವ ನಾನು ನೋಡಿ ನಡ್ಕೊಬರ್ತಾವನು. ಇದೆ ಎಂಟ್ರೆನ್ಸು. ನಾನು ಹೋಗ್ತಾ ಇದ್ದೀನಿ ಏನಿದೆ ನೋಡೋಣ ಅಂತ ಅಂದ್ಬಿಟ್ಟು. ನನ್ನ ಪ್ರಕಾರ ಬುದ್ಧದೊಂದು ಸ್ಟ್ಯಾಚ್ಯೂ ಇರ್ಬೋದಿದ್ರೆ ನೋಡುವ ಏನಿದೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಫುಲ್ಲು ರೂಮ್ಗಳು ಅನಿಸುತ್ತೆ ಇಲ್ಲಿರೋರಿಗೆ. ಇಲ್ಲಿಲ್ಲ ಅಂಗಡಿಗಳಿದೆ, ಚಿಕ್ಕ ಚಿಕ್ಕ ಅಂಗಡಿ ಅದು ಇದು. ನಿಮ್ಗೆ ಏನೇನಿದೆ ಇನ್ನು ನೋಡುವ, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಗೈಸ್. ತೋರಿಸ್ತೀನಿ ನಿಮ್ಗೆ ಏನೇನು ಇರುತ್ತೆ ಎಲ್ಲ ನಿಮಗೂ ತೋರಿಸ್ತೀನಿ. ನೀವು ನೋಡಿ ಅನಿಸುತ್ತೆ, ನೀವು ಎಕ್ಸ್ಪ್ಲೋರ್ ಮಾಡಿ ಯೂಟ್ಯೂಬಲ್ಲಿ ನೋಡಿಕೊಂಡು. ಬರೀ ಅಲ್ಲೇ ನಿಂತ್ಕೊಂಡ್ಬಿಟ್ರು. ನನಗೆ ಒಂದು ಕೀ ಬಂಚ್ ಬೇಕು ಗೈಸ್, ಬುದ್ಧಿಸ್ಟ್ ಪ್ರೇಯರ್ ಕೀ ಬಂಚ್. ಅದು ಸಿಕ್ಕರೆ ತೊಗೊಳ್ಳೋಣ ನೋಡುವ. ನನ್ನ ಪ್ರಕಾರ ಸಿಗ್ಬಹುದು, ಸಿಕ್ಕರೆ ತೊಗೊಳ್ಳೋಣ. ಎಲ್ಲ ಬಂದರು ಗೈಸಲ್ಲಿ. ಬಟ್ಟೆ ಒಂಥರ ಡಿಫ್ರೆಂಟ್ ಆಗಿದೆ. ಫುಲ್ ಬಿಸಿಲಿಗೆ ಅದಕ್ಕೆ ಫ್ರೀ ಇರುತ್ತೆ ನೋಡಿ. ಹಿಂಗೆ ನಡ್ಕೊಬೋತಾವ ನೀನು. ವ್ಲಾಗ್ ಕರ್ಕೊಳೋ ನೀನು. ವ್ಲಾಗ್ ಮಾಡೋ. ಇದು ಯಾಕೆ ಹಿಂಗೆ ನಡ್ಕೊಬೋತಿದ್ಯಾ ಫೋನ್ ನೋಡ್ಕೊಂಡ್ಲಿ. ವ್ಲಾಗ್ ಮಾಡು. ಅಲ್ಲಿಂದ ನಡ್ಕೊಂಬಂದ್ರೆ ಇದೆ ಎಂಟ್ರೆನ್ಸು. ಇದ್ರೊಳಗಡೆ ಏನಿದೆ ಬನ್ನಿ ತೋರಿಸ್ತೀನಿ. ನೋ ಎಂಟ್ರಿ, ಕೀಪ್ ಸೈಲೆನ್ಸ್ ಎಲ್ಲ ಇದೆ. ನೋ ವಿಡಿಯೋ. ಗೈಸ್ ಇಲ್ಲೇ ನೋ ವಿಡಿಯೋ ಅಂತ ದೊಡ್ಡದ ಹಾಕ್ಬಿಟ್ಟವ್ರೆ. ಆದಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನೋಡಿ. ಆಪ್ಷನ್ ಹೆಂಗಿದೆ ಆದಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನೋಡಿ. ಗೈಸ್ ನೋಡಿ ಹೆಂಗಿದೆ. ಯಾರು ಬಂದು ವೀಡಿಯೋ ಮಾಡಬೇಡ ಅನ್ನೋ ತನಕ ಮಾಡ್ತಾ ಇರ್ತೀನಿ ಗೈಸ್. ಯಾರು ಬಂದು ಬೈಯೋದಾಗ ಆಫ್ ಮಾಡ್ತೀನಿ ನೋಡಿ. ಆ ಕಡೆ ಎಂಟ್ರೆನ್ಸ್ ನಾವು ಕಡೆ ನೋಡಿದ್ರೆ ಈ ಥರ ಇದೆ. ಆ ಕಡೆ ಎಲ್ಲ ಫುಲ್ಲು ನನ್ನ ಪ್ರಕಾರ ಅದು ಗೋಲ್ಡಾ ಅದು ಮೇಲಿರೋದಲ್ಲ ಗೋಲ್ಡಾ? ಅದು ಗೋಲ್ಡ್ ಪ್ಲೇಟೆಡ್ ಗೋಲ್ಡ್ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡೋಕ್ಕಂತೂ ಗೋಲ್ಡ್ ಥರ ಕಾಣಿಸ್ತಿದೆ. ಬನ್ನಿ ನೋಡೋಣ. ಹಬ್ಬಕ್ಕೆ ಬನ್ನ ಇರ್ಬೇಕು, ಅದಕ್ಕೆ ಫುಲ್ ಡೆಕೋರೇಷನ್ ಮಾಡ್ತಾರೆ. ಹೂವಲ್ಲಿ ಆಗ್ತಿತ್ತು ಇರ್ಬೋದು, ಗೊತ್ತಿಲ್ಲ. ನಾನೇನು ಥೈಲ್ಯಾಂಡ್ಗೆ ಹೋಗಿದ್ದೀನಿ. ಹಾಂ ಹಿಂಗೆ ಇರ್ಬೋದು. ಹೌದು, ಥೈಲ್ಯಾಂಡಲ್ಲೆಲ್ಲ ಬೋಟ್ ಹಿಂಗೆ ಇರುತ್ತೆ. ಅಲ್ಲಿ ರೇಸ್ ಎಲ್ಲ ನಡೆಸ್ತಾರಲ್ಲ ವಾಟರ್ ಒಳಗಡೆ ಎಲ್ಲ. ಎಷ್ಟೇನೋ ಇದೆ ಫಂಕ್ಷನ್ ಅನ್ಸುತ್ತೆ ನೋಡಿ. ಮ್ಯಾಟಲ್ಲಿ ರೆಡಿ ಮಾಡ್ಕೊಂಡವ್ರೆ ನಡೆಸೋಕ್ಕೆ. ನೀನು ನೋಡುವ ಏನೇನಿದೆ ಇನ್ನು. ಕಡೆಯಿಂದ ಎಂಟ್ರೆನ್ಸ್ ಈ ಕಡೆ
ಈ ಕಡೆ ಅದೇ ತೋರಿಸ್ಕೊಂಡು ಸ್ಟಾರ್ಟಿಂಗ್ ಅದು. ಆ್ಯಂಡ್ ಈ ಕಡೆ ಏನೋ ಇದೆ, ಇಲ್ಲೊಂದು ಗಂಟೆ ಬೇರೆ ಇದೆ. ಗಂಟೆ ಹೊಡಿಲ್ಲ, ನೀವು ಕಮೆಂಟ್ ಹಾಕಿ ಹೊಡಿತೀನಿ ಗಂಟೆನ. ಸುಮ್ಮನೆ ಅಂದರೆ ಆಮೇಲೆ ಹಾಕ್ಬಿಟ್ಟು ಹೋಗಿ ಹೊಡಿ, ನಂಗೆ ಗೊತ್ತಿಲ್ಲ ಅನ್ನೋ ಬಿಡಿ. ಮೇಡಮ್ ಜಿಂಕೆ ಗಿಂಕೆಲ್ಲ ಇದೆ. ಏನಂತಾರೆ ನೋಡಿದ್ರಾ, ಗಂಟೆ ಹೊಡೆದ್ರೆ ನಿನ್ನ ಗಂಟೆ ಹೊಡೆದು ಬಿಡ್ತಾರೆ ಅಂತೆ. ಇನ್ನು ನೋಡಿ ಒಂದು ಬ್ಲಾಗ್ ಮಾಡ್ತಾರೆ. ಏನೋ ಈ ಚೈನೀಸ್ ಕಡೆಯವ್ರದೆಲ್ಲ ಬುದ್ಧಿಸ್ಟ್ ಎಲ್ಲ ಒಂಥರ ಡಿಫ್ರೆಂಟ್ ಇರುತ್ತೆ ಒಟ್ಟಿನಲ್ಲಿ. ಏನೇನೋ ಈ ಕಡೆ ದೊಡ್ಡ ಬಿಲ್ಡಿಂಗ್ ನೋಡಿದ್ರಲ್ಲ, ಆ ಕಡೆ ಬಿಟ್ಟರೆ ನೋಡಿದ್ರೆ ಈ ಕಡೆ ಈ ಥರ ಇದೆ. ನನ್ನ ಪ್ರಕಾರ ನೀರು ಬರ್ಬೋದು, ಆಫ್ ಮಾಡಿರ್ಬೋದು. ಈ ಕಡೆ ಒಂದು ಗಂಟೆ ಇದೆ ಅಷ್ಟೇ. ಬನ್ನಿ ಒಳಗಡೆ. ನನ್ನ ಪ್ರಕಾರ ಬುದ್ಧ ಇದೆ ಅಲ್ಲ, ಇರ್ಬೋದಲ್ಲ, ಬುದ್ಧನೇ ಇರೋದು. ಬನ್ನಿ ನೋಡ್ತೀನಿ ಏನಿದೆ ಬಟ್ ಆಚೆ ಬಂದು ಹೇಳ್ತೀನಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಆಚೆ ಬಂದು ಹೇಳ್ತೀನಿ ಏನಿದೆ ಅಂದ್ಬಿಟ್ಟು. ನೋಡ್ತೀನಿ, ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಆಚೆ ಬಂದು ಹೇಳ್ತೀನಿ ಏನಿದೆ. ಅದೇ ತೋರಿಸ್ತೀನಿ ಒಳಗಡೆ. ವಿಡಿಯೋ ಅಲ್ಲ ಇದೆ ಫುಲ್ ಒಳಗಡೆ ಅಲ್ಲ ಅಂದರೂ ಸ್ವಲ್ಪ ಆಚೆಯಿಂದ ತೋರಿಸ್ತೀನಿ. ಬಾಗಿಲಿಂದ ಬುದ್ಧ ಇದೆ ಒಳಗಡೆ, ಗೋಲ್ಡನ್ ಕಲರ್ ಬುದ್ಧ ತೋರಿಸ್ತೀನಿ. ನೋಡಿ ನೀರೆಲ್ಲ ಇಲ್ಲಿದೆ. ನನಗೆ ನಮ್ಮದು 10th ಒಂದು ಸ್ಕೂಲು ಬೋರ್ಡ್ ಬಿದ್ದಿತ್ತು, ಸೆಂಟರ್ ಬಿದ್ದಿತ್ತು ಎಕ್ಸಾಮ್ಗೆ. ಸೇಮ್ ಈ ಥರ ಫುಲ್ ಗ್ರೀನ್ ಇತ್ತು. ಆ ವೈಬ್ ಬರ್ತದೆ ನನಗೆ ಇವಾಗ, ಎಕ್ಸಾಮ್ ಬರೆಯೋಕ್ಕೆ ಬಂದಿರೋ ಥರ. ಬನ್ನಿ ತೋರಿಸ್ತೀನಿ ಬುದ್ಧ ಹೇಗೆ ಒಳಗಡೆ ಅಂದ್ಬಿಟ್ಟು ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಯಾರೇನು ಕೇಳ್ತಾ ಇಲ್ಲ. ಸೊ ಆ ಕಡೆಯಿಂದ ಎಂಟ್ರೆನ್ಸ್ ಹಿಂಗೆ ಬಂದರೆ ಇಲ್ಲಿ ಹಿಂಗಿದೆ ಬುದ್ಧ. ಅಷ್ಟೇ ನೋಡಿದ್ರಲ್ಲ ನೀವು. ಸೊ ಅಲ್ಲಿ ಒಳಗಡೆ ಪಕ್ಷಿ ಎಲ್ಲ ಬಂದಿದೆ, ಫುಲ್ ಪಕ್ಷಿ ಸೌಂಡ್ ಒಳಗಡೆ. ಮೇಡೆ ಆ ಕಡೆಯಿಂದ ಎಲ್ಲ ಜಾಗ ಇರ್ಬೋದು, ಸೊ ಆ ಕಡೆಯಿಂದ ಬಂದಿದೆ ಅಷ್ಟೇ. ಇಲ್ಲಿಂದ ನೆಕ್ಸ್ಟ್ ಒಳಗಡೆ ನೋ ಅಡ್ಮಿಷನ್, ಇದರಿಂದ ಒಳಗಡೆ ನೆಕ್ಸ್ಟ್ ಎಂಟ್ರಿ ಇಲ್ಲ ನಮಗೆ. ಸೊ ಅಲ್ಲಿ ಪಕ್ಷಿ ಎಲ್ಲ ಕಾಣಿಸ್ತಿದೆಯಲ್ಲ, ಚೆನ್ನಾಗಿದೆ ಪ್ಲೇಸ್. ಒಂದ್ಸತಿ ಬಂದು ನೋಡಿ. ಸೊ ಅಷ್ಟೇ, ಇಲ್ಲಿ ನಿಂತ ಇಲ್ಲ, ಹೊರಡುವ. ಬೇರೆ ಏನಿದೆ ಎಕ್ಸ್ಪ್ಲೇನ್ ಮಾಡೋ. ಆಳೆ ಕೂತ್ಕೊಂಡು ಕಾಯ್ತವ್ರೆ. ಬರೀ ರೇಕ್ಸೋದಾಯ್ತು ಗಾಯ್ಸ್ ಇವ್ರು ನನ್ನ. ಈ ಜಾಗದ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ಕೂತ್ಕೊಂಡಿರ್ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೆ. ಸೊ ಅವಾಗ ಸಿಕ್ಕಿದ್ದು. ಈ ಜಾಗ ಕನ್ಸ್ಟ್ರಕ್ಷನ್ ಆಗಿರೋದು ಬಂದು 1963 ಓಕೆ. ಆ್ಯಂಡ್ ಈ ವಾಲ್ ಮೇಲಿರೋ ಒಂದೊಂದು ಪೇಂಟಿಂಗಲ್ಲೂ ಒಂದೊಂದು ಸ್ಟೋರಿ ಥರ ಏನಪ್ಪ ರೆಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ವಾಲ್ ಪೇಂಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ, ಸಕ್ಕದಾಗಿ ಮಾಡಿದ್ದಾರೆ. ಒಂದೊಂದು ಡೀಟೇಲಿಂಗ್ ಆಗಲಿ ನೋಡಿ, ಇಲ್ಲೇ ನೋಡ್ತಾ ಇರ್ಬೋದು. ಈ ಮಾನ್ಯುಮೆಂಟು 5000 ಬುದ್ಧಿಸ್ಟ್ಗೆ ಮನೆ ಇದ್ದಂಗೆ. ಓಕೆ, ನಮ್ಮ ಮನೆ ಎಷ್ಟೊಂದು ಜನ ಬುದ್ಧಿಸ್ಟ್ ಎಲ್ಲ ಅಲ್ಲಿ ತೋರಿಸೋಲ್ಲ ಸ್ಟಾರ್ಟಿಂಗಲ್ಲಿ, ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ ಸುತ್ತ ಎಷ್ಟೊಂದು ರೂಮ್ಸ್ ಇತ್ತು ಅಂತ. ಸೊ 5000ಗಿಂತ ಜಾಸ್ತಿ ಜನ ಬುದ್ಧಿಸ್ಟ್ಗೆ ಈ ಜಾಗ ಮನೆ ಥರ. ಓಕೆ, ಇಲ್ಲೇ ಎಲ್ಲ ಏನಿದ್ರು ಪೂಜೆ ಗೀಜೆ ಏನಿರುತ್ತೆ ಆ ಥರ ಅವ್ರ ರಿಚುವಲ್ಸ್ ಯಾವ ಥರ ಇರುತ್ತೆ ಆ ಥರ ಪೂಜೆ ಮಾಡಿಕೊಂಡು. ಸೊ ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಓದೋಕ್ಕಿರ್ಬೋದು ನನ್ನ ಪ್ರಕಾರ. ಮೇ ಬಿ ಗೊತ್ತಿಲ್ಲ ನನಗೂ ಕರೆಕ್ಟಾಗಿ, ಬಟ್ ನನಗೆ ಗೊತ್ತಿರೋ ಡೀಟೇಲ್ಸ್ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಆ ಥರ ಇರ್ಬೋದು. ಅಲ್ಲಿದೆ ಇದ್ರ ಬಗ್ಗೆ ಡೀಟೇಲ್ಸ್, ಅದ್ರ ಬಂದು ಕ್ಲಿಪ್ ಹಾಕಿರ್ತೀನಿ ನೋಡಿ, ನೀವು ಆಗಿನ ಐಡಿಯಾ ಬರುತ್ತೆ. ಆಗ ಮಾತ್ರ ಸಖತ್ ಪೀಸ್ಫುಲ್ ಆಗಿದೆ ಗೈಸ್. ಅದ್ರ ಮಧ್ಯೆ ಬೇರೆ ಪಕ್ಷಿಗಳು ಸೌಂಡ್ ಬೇರೆ ಇನ್ನೂ ಸಖತ್ತಾಗಿದೆ. ಬಂದು ಟೇಬಲ್ ಮೇಲೆಲ್ಲ ಕುತ್ಕೊಂಡು ಪಕ್ಷಿ ಆರಾಮಾಗಿದೆ. ಯಾರು ಹೊರಗಡೆ ಇದ್ರ ಮೇಲೆ ಇದು ಬಿಟ್ಟು ನೆಕ್ಸ್ಟ್ ಒಳಗಡೆ ಯಾರು ಎಂಟ್ರಿ ಇಲ್ಲಲ್ಲ. ಸೊ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಸೊ ಅಲ್ಲಿ ಕುತ್ಕೊಂಡಿದ್ದಾರೆ ಎಲ್ಲ ಅವರು. ನಾನು ಬ್ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ನೋಡಿ ಅಷ್ಟೇ. ನೆಕ್ಸ್ಟ್ ಏನಿದೆ ತೋರಿಸ್ತೀನಿ ಬನ್ನಿ ನಿಮಗೆ.